ಅಂಜಲಿ 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 ಯಾರಾದ್ರೂ ಇದ್ದೀರಾ ಒಳಗೆ? ಅಯ್ಯೋ, ಈ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಬನ್ರಿ ಹೋಗೋಣ. ಸ್ವಲ್ಪ ತಡ್ಕೊಳೆ, ಮಲ್ಗಿರ್ತಾರೆ, ಎದ್ದು ಬರ್ಬೇಕಲ್ಲ ಪಾಪ ಅವರು. ನಾವಿಲ್ಲಿರೋ ಸರಿ ಇಲ್ಲ, ನಡಿ ಮೊದಲು ಓಡೋಣ. ನಡಿಯೇ. ಅಯ್ಯೋ ಯಾಕೆ ಓಡೋಗ್ತಿದ್ದೀರಾ? ನಿಂತ್ಕೊಳ್ಳಿ. ತನ್ನನ್ನ 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 ತನ್ನನ್ನ. ಅದನ್ನ ನಾನು ಕೇಳ್ತಿರೋದು. ನಾನು ಚಿಕ್ಕೋಳಲ್ವಾ, ಈ ಕಾರಣ ಹೇಳಕ್ಕಾಗತ್ತಾ? ಆದ್ರೂ ಟ್ರೈ ಮಾಡಿ ನೋಡ್ತೀನಿ. ನೋಡಿ, ಇದೇ ಲಾಸ್ಟು. ಗಣೇಶ ಪ್ಲೀಸ್ ಕಾರ್ ಮುಂದಾಗ ಹೋಗಂಗ್ ಮಾಡಪ್ಪ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀನೇನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಸಾಕ್ಷಿ. ನೀನೇನು ಹೇಳೋದು ಬೇಡ. ನಮ್ಮ ಮರ್ಯಾದೆ ತೆಗ್ಬಿಟ್ಟೆ ನೀನು. ಯಾಕತ್ಗೆ ಹಾಗಂತೀರಾ? ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ? ನಾನು ರಘುನ್ ಪ್ರೀತಿಸ್ತಿದ್ದೀನಿ. ಪ್ರೀತಿಸೋ ತಪ್ಪ ಅದಕ್ಕೆ? ಏ ಉದಿತ್, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ದೊಡ್ಡೋರು ಮಾತಾಡುವಾಗ ಕಿವಿ ಉದ್ದ ಮಾಡ್ಕೊಂಡು ಕುತ್ಕೊಳ್ಬೇಡ ಅಂತ. ಹೋಗಾಚೆ, ನಿನಗೆ ಹೇಳ್ತಿರೋದು, ಹೋಗಾಚೆ. ಸಾಕ್ಷಿ, ನೀ ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ನೀನು ಆಯ್ಕೆ ತಪ್ಪು ಅಷ್ಟೇ. ಆ ರಘುಗೇನಿದೆ? ಒಂದು ಒಳ್ಳೆ ಕೆಲಸನ, ಆಸ್ತಿನ, ಅಂತಸ್ತ ಏನಿದೆ ಅಂತ ಅವನ್ನ ಪ್ರೀತಿಸ್ತಾ ಇದೆಯಾ? ಬರೀ ಪ್ರೀತಿನೇ ಮುಖ್ಯ ಅಲ್ಲ ಸಾಕ್ಷಿ, ಲೈಫ್ಗೆ ಭದ್ರತೆನೂ ಬೇಕು. ಪರವಾಗಿಲ್ಲ ಅದಕ್ಕೆ, ನನಗವ್ನು ತುಂಬ ಇಷ್ಟ ಆಗಿದ್ದಾನೆ. ನಾನು ಅಷ್ಟರಲ್ಲೇ ಸುಖವಾಗಿರ್ತೀನಿ. ಇಲ್ಲ ಸಾಕ್ಷಿ, ನೀನು ಅವನ ಜೊತೆ ಯಾವತ್ತೂ ಸುಖವಾಗಿರಲ್ಲ. ಈ ಪ್ರೀತಿ ಪ್ರೇಮದ ಬಿಸಿಯಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಆದ್ರೆ ಆಮೇಲೆ ಹೀಗಾಯ್ತಲ್ಲ ಅಂತ ನೋವು ತಿನ್ಬೇಕಾಗತ್ತೆ. ಅದು ಅಲ್ಲದೆ ನಮ್ಮ ಅಂತಸ್ತಿಗೆ ತಕ್ಕನಾದವನು ಅಲ್ಲ ಅವನು. ನಿಮ್ಮ ದೊಡ್ಡಣ್ಣ ನೋಡು, ಒಳ್ಳೆ ಕಂಪ್ನಿಯಲ್ಲಿ ಆಫೀಸರ್ ಆಗಿದ್ದಾರೆ, ಚಿಕ್ಕಣ್ಣ ಸಾಫ್ಟ್ವೇರ್ ಇಂಜಿನಿಯರು. ಅಂಥವ್ರ ತಂಗಿಯಾಗಿ ನೀನು ಆ ರಘು ಹಿಂದೆ ಸುತ್ತೋದಾ? ನೋಡ್ದವ್ರು ಏನಂತಾರೆ ಹೇಳು? ಅಣ್ಣಂದ್ರು ಇಷ್ಟು ಒಳ್ಳೆ ಸ್ಥಿತಿಯಲ್ಲಿದ್ರು
ತಂಗಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಲ್ಲ ಅನ್ನಲ್ವಾ? ನಮ್ಮ ಆಸ್ತಿ ಅಂತಸ್ಗೆ ತಕ್ಕನಾದವನನ್ನ ನೀನೇನಾದ್ರೂ ಲವ್ ಮಾಡಿದ್ರೆ ನಾನು ನಿನ್ ಪರ ನಿಂತ್ಕೋತಿದ್ದೆ. ಸಿಂಧು, ಅತ್ತೆ ಬಂದೆ. ಸರಿ ಸರಿ, ಅತ್ತೆ ಕರಿತಿದ್ದಾರೆ. ಬಾಡ್ಗೆ ಮನೆ ನೋಡಕ್ ಹೋಗ್ಬೇಕು, ಲೇಟ್ ಆಯ್ತು. ಆ ರಘುನ್ ಮರ್ತ್ ಬಿಡು. ಅದಕ್ಕೆ ಅದಕ್ಕೆ ಪ್ಲೀಸ್ ಅದಕ್ಕೆ ನೀವಾದರೂ ನನ್ನ ಮಾತು ಕೇಳಿ. ಅದಕ್ಕೆ ಬೇರೆ ಮನೆ ನೋಡೋಕೆ ಹೋಗೋದು ಬೇಡ ಅಂತ ಹೇಳಿ. ಅಲ್ಲ ಅದಕ್ಕೆ ನಾವು ಬೇರೆ ಮನೆಗೆ ಹೊಡೆದೆ ರಘುನ ನಾವು ಮರ್ತು ಬಿಡ್ತೀನ? ಇಲ್ಲ ರಘುಗೆ ನನ್ನ ಹುಡ್ಕೋಕ್ಕಾಗಲ್ವಾ? ಓಹೋ, ನೀ ಇಷ್ಟೊಂದು ಮುಂದುವರೆದಿದ್ಯಾ? ನಿನಗೆ ನಮಗಿಂತ ಅವನೇ ಹೆಚ್ಚಾಗೋದ್ನಾ? ಅವ್ನು ನೀನು ಹುಡ್ಕೋ ಪ್ರಶ್ನೆನೇ ಬರಲ್ಲ ಸಾಕ್ಷಿ. ಅಲ್ಲಿಗೆ ಹೋದ್ಮೇಲೆ ಹಿಂಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸ್ತೀವಿ. ಅದಕ್ಕೆ ಪ್ಲೀಸ್ ಅದಕ್ಕೆ ನೀವು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ಪ್ಲೀಸ್ ಅದಕ್ಕೆ ಹೆಲ್ಪ್ ಮಾಡಿ. ಅದಕ್ಕೆ ನೀವಾದರೂ ಮಾತಾಡಿ. ಅದಕ್ಕೆ ಪ್ಲೀಸ್. ಲೇಟ್ ಆಗ್ತಿದೆ, ಬಿಡು ಸಾಕ್ಷಿ. ಚಿಕ್ಕವಳಲ್ವಾ, ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಮಾರತೆ ನೋಡ್ದೇನೋ ನಾವು ಮುಟ್ಟದೇನೆ ಗಾಡಿ ಮುಂದಕ್ಕೆ ಹೊರಟೋಯ್ತು. ಅಂತೂ ಒಂದು ಪೀಡೆ ಕಳಿತು ಕಣ. ಭೂತ, ಮೈ ಡಿಯರ್ ಭೂತ, ನೋಡ ಇವತ್ತು ಈ ಬಂಗ್ಲೆ ನೋಡೋದಕ್ಕೆ ಅಂತ ಬಾಡಿಗೆ ಪಾರ್ಟಿ ಬರ್ತಾ ಇದ್ದಾರೆ. ಇವತ್ತು ಒಂದು ದಿವಸ ನೀನು ಯಾವುದೇ ಕಾರಣಕ್ಕೂ ಈ ಕಿಟಕಿ ಬಾಗಿಲುಗಳನ್ನು ದಬ್ಬ ಅಂತ ಹಾಕೋದು ತೆಗೆಯೋದು ಮಾಡಿದೆ. ದಯವಿಟ್ಟು ಸುಮ್ಮನಿದ್ದು ಬಿಡು. ಇಷ್ಟು ದೊಡ್ಡ ಬೇಡವಾ? ನನ್ನ ಬೋತ ಅಂತ ಕರಿತೀರಾ? ನನ್ನ ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ನಿಮ್ಗೆ ಯಾಕೆ? ನಿಮ್ಗೆ ಹೆಲ್ಪ್ ಮಾಡಲ್ಲ. ಮೈ ಡಿಯರ್ ದೆವ್ವವೇ, ನನ್ನಂಥವನ ದೊಡ್ಡವನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ನಾನು ಭಾವಿಸಿದ್ದೀನಿ. ಬೆಲೆ ಕೊಡ್ತೀಯ ಅಲ್ವಾ? ಕೊಡ್ತೀಯಾ? ಇವತ್ತು ಈ ಬಂಗ್ಲೆ ನೋಡೋದಕ್ಕೆ ಅಂತ ಬಾಡಿಗೆ ಪಾರ್ಟಿ ಬರ್ತಾ ಇದೆ. ದಯವಿಟ್ಟು ಇವತ್ತು ಒಂದು ದಿವಸ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಒಂದು ದಿವಸದ ಮಟ್ಟಿಗೆ ಯಾವುದೇ ಥರದ ಕಾಟಗಳನ್ನು ನೀನು ಕೊಡೋದಕ್ಕೆ ಹೋಗಬೇಡ. ನಾನು ಹೇಳ್ತಾ ಇದ್ದೀನಿ, ಮಹಾಬಲ ನನ್ನ ಮಾತಿಗೆ ನೀನು ಬೆಲೆ ಕೊಡ್ತೀಯಾ? ಗೊತ್ತು ನನಗೆ, ನೀನು ಬೆಲೆ ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾಯ್ತು ಕಣ ಮಾರುತಿ, ಈ ದೆವ್ವ ಒಳಗೋಗಿ ಬಾಗಿಲು ಹಾಕೋದು. ಆ ಬಾಡಿಗೆ ಪಾರ್ಟಿಯವರು ಬಂದಾಗ ಇನ್ನೂ ಏನು ಅನಾಹುತ ಮಾಡುತ್ತೋ ಏನೋ. ಮಾರುತಿ, ಬಾಡಿಗೆ ಪಾರ್ಟಿ ಬಂದೇ ಬಿಟ್ರು ಕಣ. ನೋಡು, ಅವ್ರು ಬಂದಾಗ ನೀನು ಏನಾದರೂ ದೆವ್ವ ಭೂತ ಅಂದರೆ ನಾನು ನಿನ್ನ ಕತ್ತನ್ನು ಹೆಸರುಬಿಡ್ತೀನಿ. ಹುಷಾರು. ದೆವ್ವ ಇದೆ ಸರ್ ನಮಸ್ಕಾರ. ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ. ಏನ್ರಿ ಪಂಗ್ನಾಮ? ಮಹಾಬಲ ಎಲ್ರು ಹಾಗೆ ಕರೀತಾರಲ್ಲ, ಅದಕ್ಕೆ ಕರೆದೆ. ಇದೇನ ಮನೆ? ಹೌದು, ಸಿಕ್ಕಾಪಟ್ಟೆ ದೊಡ್ಡ ಮನೆ, ಅರಮನೆ ಥರ ಇದೆ. ನೀವು ಎಷ್ಟು ಜನ ಬೇಕಾದ್ರೂ ಇದರಲ್ಲಿ ನೆಮ್ಮದಿಯಾಗಿರ್ಬೋದು. ಇರ್ಬೋದು, ಆದ್ರೆ ಏನ್ರಿ ಇಷ್ಟೊಂದು ಗಲೀಜಿದೆ? ಗಲೀಜು ಅದು ನಿನ್ನೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು, ಹಾಗಾಗಿ ಹೊರಗಡೆ ಗಲೀಜಿದೆ. ಆದ್ರೆ ಒಳಗಡೆ ಮಾತ್ರ ಚಕ್ಕ ಕ್ಲೀನ್ ಆಗಿದೆ. ಅಲ್ವೇನೋ ಮಾಡ್ತಿ ಬಾಗಿಲು ತೆಗಿ. ಒಂದು ನಿಮಿಷ. ಮಾರುತಿ, ಮನೆ ನೋಡೋದಕ್ಕೆ ಅಂತ ಪಾರ್ಟಿ ಬಂದಿದ್ದಾರೆ ಕಣೋ. ಇಂಥ ಹೊತ್ತಲ್ಲಿ ತಕರಾರು ಮಾಡಬೇಡ. ಬಾಗಿಲು ತೆಗಿಯೋ. ನಿನ್ನ ಹಿಂದೆ ಇರೋದು ಯಾರು? ಮಹಾಬಲ. ಅದೇ ಭಯ. ನನ್ನ ಎರಡು ಕಣ್ಣು ನೋಡೋ, ನಿನಗೆ ಧೈರ್ಯ ಬರುತ್ತೆ.
ಧೈರ್ಯ ಬಂಟ ಭಯ ಬಂತು. ನೀವು ಬನ್ನಿ ಸರ್, ನೋಡಿ ಬಾಗಿಲು ತೆಗೆದು ನಡಿ. ವಾಸ ಮನೆ ತುಂಬಾ ದೊಡ್ಡದಾಗಿದೆ ಅಲ್ಲೋ. ಅದು ಅಲ್ಲದೆ ಆ ಮನೆಗಿಂತ ತುಂಬಾ ದೂರ ಇದೆ. ರಘು ಈ ಮನೆ ಹುಡುಕಕ್ಕೆ ಸಾಧ್ಯನೇ ಇಲ್ಲ ಬಿಡು. ದೂರ ಅಷ್ಟೇ ಅಲ್ಲ, ಈ ಮನೆನೇ ಕೋಟೆ ಥರ ಇದೆ. ನಮ್ಮ ಸಾಕ್ಷಿನೇನಾದ್ರು ಇಲ್ಲಿ ಇಟ್ಬಿಟ್ರೆ ಆ ರಘು ಗಾಳಿ ಕೂಡ ಸೋಕಲ್ಲ. ಈಗಿನ ಕಾಲದಲ್ಲಿ ಮನೆ ಕಂಡುಹಿಡಿಯೋದು ದೊಡ್ಡ ವಿಷಯನಾ? ನಮ್ಮ ಸಾಕ್ಷಿ ಬಗ್ಗೆ ಅಕ್ಕಪಕ್ಕದವರು ಕೆಟ್ಟದಾಗ ಮಾತಾಡ್ಬೋದು ಅಂತಾರೆ ನಾವು ಇಲ್ಲಿಗೆ ಶಿಫ್ಟ್ ಆಗ್ತಿರೋದು. ಅಣ್ಣ, ಸಾಕ್ಷಿ ಮದುವೆನ ಇಲ್ಲಿ ಆರಾಮಾಗಿ ಮಾಡ್ಬೋದು. ನೀನು ಹೇಳೋದು ಕರೆಕ್ಟ್ ಕಣ. ಯಾಕೆ ಎಲ್ಲರೂ ಅದೇ ವಿಷಯ ಮಾತಾಡ್ತಾ ಇದ್ದೀರಾ? ಆ ಬ್ರೋಕರ್ ಏನಾದರೂ ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದೆ ಇಲ್ಲೂ ಹರಾಜಾಗುತ್ತೆ ಅಷ್ಟೆ. ಬನ್ನಿ ಮೊದಲು ಮನೆ ನೋಡೋಣ. ಅಬ್ಬಾ, ಮನೆ ದೊಡ್ಡದಾಗಿದೆ, ಆಟ ಆಡಕ್ಕೆ ಸೂಪರ್ ಜಾಗ. ಎಲ್ಲರೂ ನೋಡಿ ಹೆದರ್ಕೊಂತಾರೆ, ಸುಳ್ಳು ಬೇರೆ ಹೇಳ್ತಾರೆ. ನಾನು ಯಾಕೆ ಹೆದರ್ಸ್ಲಿ? ಬಂದೋಗಿಲ್ಲ, ಬನ್ನಿ ಬನ್ನಿ ಅಂತ ಬಾಗ್ಲು ತೆಗ್ದು ನಾನೇ ಕರೀತೀನಿ. ಅದೇ ಅವ್ರು ಹೆದರ್ಕೊಂಡು ಹೊರಡ್ತಾರೆ, ನಾನೇ ಮಾಡ್ಲೆ. ಕೆಟ್ಟ ಅಂಕ ನನ್ನೇ ಅಂತಾರೆ. ನನ್ನ ಮನೆಗೆ ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರ್ಯಾರನ್ನೋ ಕರ್ಕೊಂಡು ಬರ್ತಾರೆ. ಆದ್ರೂ ನಿನ್ನೆ ಬೈತಾರೆ, ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ. ಬನ್ನಿ. ಇರು ಬಂದ್ರು ಅನ್ಸುತ್ತೆ. ಇವತ್ತಿಂದ ನಾನು ಬಾಗ್ಲು ತೆಗೆದು ಹಾಕಿ ಮಾಡಲ್ಲ. ಇಲ್ಲಿಗೆ ಬಂದವರು ಇಲ್ಲೇ ಎಷ್ಟು ಚೆನ್ನಾಗಿರುತ್ತೆ. ನಿಮಗೆ ಯಾವ ಕಾಲ ಅದೃಷ್ಟನೋ ಆ ಕಾಲೇ ಒಳಗಿಟ್ಬಿಟ್ಟು ಬನ್ನಿ. ನಾನು ಹೇಳಿಲ್ವಾ ಒಳ್ಳೆ ಅರಮನೆ ಥರ ಇದೆ ಅಂತ? ಇದೇ ಮನೆ, ನೋಡ್ಕೊಳ್ಳಿ, ಕಣ್ಣು ತುಂಬ ನೋಡ್ಕೊಂಬಿಡಿ. ಎಷ್ಟೊಂದು ಜನ ಬಂದಿದ್ದಾರೆ. ಆಟ ಆಡ್ಕೋ ಬಾ ಫ್ರೆಂಡ್ ಸಿಕ್ತ. ಥ್ಯಾಂಕ್ಸ್ ಗಣೇಶ. ಅದು ಹೋದ ತಿಂಗಳು ಅಲ್ವೇನಾ? ಹಾಂ, ಹೋದ ತಿಂಗಳೇ ರಜನಿಕಾಂತ್ ಅವರು ಬೇಸಿಗೆ ಕಾಲ ಕಳೆಯೋದಕ್ಕಿಂತ 6 ತಿಂಗಳ ಮಟ್ಟಿಗೆ ಈ ಮನೆ ಬಾಡಿಗೆ ಬೇಕು ಅಂತ ಕೇಳಿದ್ರು. ನಾನು ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಯಾಕೆ ಅಂದರೆ ನನಗೆ ನಿಮ್ಮಂಥ ಸಂಸ್ಥಾರಸ್ಥರು ಬೇಕಿತ್ತು ಅಷ್ಟೇ. ಇದು ಬರೀ ಪ್ರಾಂಗಣ ಅಷ್ಟೇ, ಮುಂದೆ ಒಳಗಡೆ ಇನ್ನೂ ಅದ್ಭುತವಾಗಿದೆ. ಬನ್ನಿ ಹೋಗಿ ನೋಡೋಣ. ಬನ್ನಿ. ಡ್ಯಾಡ್, ನೀವು ಮನೆ ನೋಡ್ಕೊಂಡ್ ಬನ್ನಿ, ನಾನು ಆಚೆ ಆಟ ಆಡ್ತಿರ್ತೀನಿ. ಸರಿ, ಹುಷಾರು. ಹೊಸ ಜಾಗ, ಕಾಂಪೌಂಡ್ ಒಳಗೆ ಆಟ ಆಡಬೇಕು, ಹೊರಗಡೆ ಹೋಗ್ಬಾರ್ದು. ದಯವಿಟ್ಟು ಕಳಿಸಿ, ಏನೂ ಆಗಲ್ಲ. ಇದು ಒಂಥರ ದೇವಸ್ಥಾನ ಇದ್ದಂಗೆ. ಅರ್ಥ ಆಯ್ತು ಬಿಡು, ಎಲ್ಲ ತೋರಿಸ್ಕೊಂತಿದ್ಯಾ? ಸರ್, ನೀವು ಬನ್ನಿ. ಬನ್ನಿ ಅಮ್ಮ, ಬನ್ನಿ. ನಿಂತ್ಕೊಳ್ಳಿ. ಇದ್ಯಾರ ಮನೆ ಅಲ್ಲ, ಇದು ನನ್ನ ಮನೆ. ಸರಿ ಗೊತ್ತಾಗಲ್ಲ, ನಾನು ತೋರಿಸ್ತೇನೆ. ಬನ್ನಿ, ಅವ್ರಿಗೆ ತೋರ್ಸಕ್ ಬರಲ್ಲ, ನಾನು ತೋರಿಸ್ತೀನಿ. ದೊಡ್ಡ ಹಾಲು ಚೆನ್ನಾಗಿದ್ಯಾ? ಬಾಬಾಲ ಅವ್ರೆ, ಹಾಲು ದೊಡ್ಡದಾಗೆ ಇದೆಯಲ್ರಿ? ನೀವು ರೂಮ್ಗಳನ್ನ ನೋಡಬೇಕು, ಒಂದಕ್ಕಿಂತ ಒಂದು ಅದ್ಭುತವಾಗಿವೆ. ಬನ್ನಿ, ಅವನು ತೋರಿಸ್ತೀನಿ. ತುಂಬ ರೂಮ್ಗಳಿರ್ಬೇಕಲ್ಲ? ತುಂಬಾ ರೂಮ್ ಇದೆ. ಏನ್ ಹೇಳ್ತೀನಿ, ನಾನು ಅಪ್ಪ ಅಮ್ಮ ಒಂದು ರೂಮು, ಅಜ್ಜಿ ಒಂದು ರೂಮು, ಚಿಕ್ಕಪ್ಪ ಒಂದು ರೂಮು, ದೊಡ್ಡಪ್ಪ ಒಂದು ರೂಮು, ಆಮೇಲೆ ಅತ್ತೆ ಒಂದು ರೂಮು, ಚಿಕ್ಕಪ್ಪ ಒಂದು ರೂಮು, ಅಣ್ಣ ಒಂದು ರೂಮು. ಒಟ್ಟು 6 ರೂಮ್ ಇದೆ ನೋಡಿ. ಹಾ, ಕರೆಕ್ಟ್, 6 ರೂಮ್ ಇದೆ. 6 ರೂಮ್ ಇದೆಯಾ? ನೀ ಯಾರಿ ಮಧ್ಯ ಹೇಳಕ್ಕೆ? ಹೇಳಿಸಿದಾಗ ಅಷ್ಟು ಅರ್ಜೆಂಟ್ ನನಗೆ.
ಅದು ಹಾಲಂತೂ ನೋಡಿದ್ದಾಯ್ತು. ಇನ್ನು ರೂಮು ಕಿಚನ್ನು ಅದು ಇದು ಎಲ್ಲ ಬಂದ ಮೇಲೆ ನೋಡಿದ್ರೆ ಆಯಿತು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಆಗ್ತಡ ವ್ಯವಹಾರ ಕುದುರಿಸ್ಬಿಡೋಣ. ಎಲ್ಲಿ ಕೈ ಕೊಡಿ ಕೈ ಕೊಡಿ. ಮಹಾಬಲ ಸ್ವಲ್ಪ ಸುಮ್ಮನಿರ್ರಿ. ಈಗ ತಾನು ಹಾಲು ತೋರಿಸ್ತಾ ಇದ್ದೀರಿ. ಮಿಕ್ಕಿದ ರೂಮು ಅಡುಗೆ ಮನೆ ಎಲ್ಲ ತೋರಿಸಿ ಆಮೇಲೆ ಮಾತುಕತೆ ಮಾಡೋಣ. ನೀವು ನೋಡಕ್ಕೆ ನನ್ನ ದೊಡ್ಡಪ್ಪನ ಥರನೇ ಇದ್ದೀರಾ. ಮೇಲಿಂದ ನಾನು ನಿಮ್ಮನ್ನ ದೊಡ್ಡಪ್ಪ ಅಂತ ಕರಿತೀನಿ, ಓಕೆನಾ? ಆಶೀರ್ವಾದ ಮಾಡಿ. ಏನಾಯ್ತು? ಯಾರೋ ಕಾಲು ಮುಗ್ದ ಹಾಗೆ ಕಚುಗುಳಿ ಕೊಟ್ಟಾಗಾಯ್ತು ನನಗೆ. ಹಾ, ಅಜ್ಜ ಹೇಳಿದ್ರು ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಬೇಕು ಅಂತ. ರೀ, ನನಗೂ ಯಾರೋ ಕಾಲು ಮುಗ್ದಾಗಾಯ್ತು ರೀ. ನನಗೂ ಏನೋ ಟಚ್ ಆದಾಗಾಯ್ತು. ಯಾವುದೋ ಇಲಿನೋ ಇಲ್ಲ ಹೆಗಣನೋ ಇರಬೇಕು ಬಿಡಿ, ಅಷ್ಟೇ. ಹಾಂ, ನನ್ನ ಎಲಿ ಅಂತೀರಾ? ದೊಡ್ಡಂತ ನಮಸ್ಕಾರ ಮಾಡಿದ್ರೆ ನನ್ನ ಎಲಿ ಅಂತೀರಾ? ಮಾಡ್ತೀನಿ. ರೀ ಮಹಾಬಲ್, ಏನಾಯ್ತು ರೀ? ಮಹಾಬಲ ಏನು ಹೇಳಿ? ಯಾಕ್ರಿ ಅವ್ನು ಕೆಮ್ತಾ ಇದ್ದಾನೆ? ಏನೋ ಸಿಗ್ನಲ್ ಕೊಟ್ಕೊಂಡು ಕೆಮ್ತಾ ಇದ್ದಾನೆ, ಏನ್ರಿ ಅದು? ಅಲ್ಲ, ಸಿಗ್ನಲ್ ಏನೂ ಇಲ್ಲ. ಅದು ಮನೆ ತುಂಬ ದಿವಸದಿಂದ ಪಾಳು ಬಿದ್ದು ಬಿಟ್ಟಿತ್ತಲ್ವಾ, ಸಿಕ್ಕಾಪಟ್ಟೆ ಧೂಳಲ್ವಾ, ಹಂಗಾಗಿ ಅವನಿಗೆ ಅಲರ್ಜಿ ಆಗಿದೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕೆಮ್ಮುತ್ತಾ ಇದ್ದಾನೆ ಅಷ್ಟೇ. ಅಯ್ಯೋ ಹೌದು, ಇಷ್ಟು ದೊಡ್ಡ ಮನೆನ ಧೂಳು ಹೇಗೆ ಹೊಡೆಯೋದು? ಸತ್ತೋಗಿದ್ದೀನಾ? ನಾನೇನು ನಿಮ್ಮ ಪಾಲಿಗೆ ಸತ್ತೋಗಿದ್ದೀನಾ? ಕ್ಲೀನಿಂಗ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು, ಅಷ್ಟೇ. ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೇನು ಮಾತುಕತೆ ಆಡ್ಬಿಡೋಣ, ಬನ್ನಿ. ಮೊದಲು ಅಡುಗೆ ಮನೆ ತೋರಿಸ್ಬಿಡಿ. ಕಿಚನಲ್ಲಿ ದೊಡ್ಡ ಡೈನಿಂಗ್ ಟೇಬಲ್ ಇದೆ. ನಾನು ಅದ್ರ ಮೇಲೆ ಮಲಗ್ತಿದ್ದೆ. ಅಪ್ಪ ಬೀಳ್ದೆ ಇರಂಗ್ ನೋಡ್ಕೊಂತಿದ್ರು. ಈಗ ನಾನು ಅದ್ರ ಮೇಲೆ ಮಲಗಿದ್ರು ಎತ್ಕೊಳೋದೇ ಇಲ್ಲ. ಅಪ್ಪ ಎತ್ಕೊಂಡಷ್ಟು ದಿನ ಆಯ್ತು ಗೊತ್ತಾ? ದೊಡ್ಡಪ್ಪ ನೀವಾದ್ರೂ ಎತ್ಕೊಳ್ಳಿ. ಆಗಲ್ಲ. ಮೊದಲು ರೂಮ್ ತೋರಿಸಿ ಆಮೇಲೆ ಅಡುಗೆ ಮನೆ. ಬನ್ನಿ ನಾನು ರೂಮ್ ತೋರಿಸ್ತೀನಿ. ಸರಿ, ಹೆಣ್ಣು ಮಕ್ಕಳಿಗೆ ಹೇಗೆ ಅಡುಗೆ ಮನೆ ಇಂಪಾರ್ಟೆಂಟು, ಗಂಡು ಮಕ್ಕಳಿಗೆ ಬೆಡ್ರೂಮ್ ಇಂಪಾರ್ಟೆಂಟು ಇದೆ. ನಾನು ಯಾಕೆ ಮುಚ್ಚು ಮರೆ ಮಾಡಲಿ? ಭಾಳ ಬೆಳಗಬೇಕಾದವ್ರು ನೀವು. ಬನ್ನಿ ತೋರಿಸ್ತೀನಿ, ಬನ್ನಿ. ಬಾರ ಮಾಡ್ತೆ, ಕರ್ಕೊಂಡು ಬಾರೋ, ಬನ್ನಿ. ನಾನು ಇಲ್ಲ ಆಟಾಡ್ತಿದ್ದು. ಅಪ್ಪ ಅಮ್ಮ ಇಲ್ಲ, ನಾನು ಇಲ್ಲ ಆಟಾಡ್ಸ್ತಿದ್ದು. ಇಲ್ಲಿ ಮಂಚ ಇತ್ತು, ಅಲ್ಲಿ ಕನ್ನಡಿ ಇತ್ತು. ಒಂದ್ ದಿವಸ ನಮ್ಮಪ್ಪ ಕಟ್ಟಾವಿಲ್ಲ ನರನರೆ ಮಾಡ್ಕೊಂಡು ಶೇವಿಂಗ್ ಮಾಡ್ಕೊಂತದ್ದು. ಏನಾದ್ ಗೊತ್ತಾ? ಅಪ್ಪ ಅಮ್ಮ ಇಲ್ಲ, ನಾನು ಇಲ್ಲ ಆಟಾಡ್ಸ್ತಿದ್ದು. ಇಲ್ಲಿ ಮಂಚ ಇತ್ತು, ಅಲ್ಲಿ ಕನ್ನಡಿ ಇತ್ತು. ಒಂದ್ ದಿವಸ ನಮ್ಮಪ್ಪ ಕಟ್ಟಾವಿಲ್ಲ ನರನರೆ ಮಾಡ್ಕೊಂಡು ಶೇವಿಂಗ್ ಮಾಡ್ಕೊಂತದ್ದು. ಏನಾದ್ ಗೊತ್ತಾ? ಭೂತು, ಭೂತು, ಎಲ್ಲಿದ್ಯಾ ಭೂತು? ರೀ, ನಮ್ಮ ಅಂಜಲಿ ನೋಡಿದ್ರೆ ಎಲ್ಲಾದ್ರು? ಇಲ್ಲ, ಯಾಕೆ? ಆಗ್ಲಿಂದ ಅವಳನ್ನ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಭೂತು, ಭೂತು ಎಲ್ಲಿ? ಶಾಂತ, ಮಗುಗೆ ಮುದ್ದಾಗಿ ಅಂಜಲಿ ಅಂತ ಹೆಸರಿಟ್ಟಿದ್ದೀವಿ. ಯಾಕೆ ಬೂತ್ ಬೂತ್ ಅಂತ ಕರಿತಾ ಇದೆಯಾ? ಆ ಹೆಸರು ನಾನು ಇಟ್ಟಿದ್ದೀನ? ಅವಳೆ ನಿಂತಲ್ಲಿ ಒಂದು ಕಡೆ ನಿಲ್ಲಲ್ಲ.
ಬಾಚಿದ್ರೆ ಕೂದ್ಲಿಕ್ಕೆ ಹೆದರ್ಕೋತಾಳೆ, ಮುಖ ತುಂಬ ಮಸಿ ಬಳ್ಕೊಂಡು ಎಲ್ಲರ ಹತ್ರ ಹೋಗಿ ಭೂತ ಭೂತ ಅಂತೇಳಿ ಹೆದರ್ಸ್ತಾಳೆ. ಕರಿ ಕರಿ ಬೂತ್ ಬೂತ್ ಅಂತ ಕರಿ. ಭೂತು, ಏ ಭೂತು, ಭೂತು ಎಲ್ಲಿ? ಕಳ್ಳಿ, ನೀನ್ ಇಲ್ಲಿದೀಯಾ? ಈ ರೀತಿ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇವತ್ತು ಸ್ಕೂಲಿಗೆ ಚಕ್ಕರ್ ಹಾಕ್ಬೋದು ಅಂತನಾ? ಬಾಯ್ಲಿ ಬಾ, ಸ್ಕೂಲಿಗೆ ಲೇಟ್ ಆಗುತ್ತೆ, ಬಾ 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 ಬಾ. ಅಬ್ಬಾ, ಏನೇ ನಿನ್ನ ಅವಸ್ಥೆ ಇದು ರೀ? ನೋಡಿ ನಿಮ್ಮ ಮಗಳ ಮುಖನ. ಅಯ್ಯೋ ಏನಿದು? ಏನೇ ಚಿನ್ನ ಅದು? ಯಾಕೆ ಡಲ್ಲಾಗಿದ್ಯಾ? ಅಪ್ಪ ನಂಗೆ ಸ್ಕೂಲಿಗೆ ಹೋಗೋಕೆ ಇಷ್ಟ ಇಲ್ಲ, ಅಮ್ಮಂಗೆ ಹೇಳು. ಓ ಇದ್ದ ಸಮಾಚಾರ. ನಾನು ಅಮ್ಮಂಗೆ ಹೆಂಗೆ ಹೇಳಿ? ಅಮ್ಮ ನನ್ನ ಮಾತು ಕೇಳಲ್ಲ. ಒಂದು ದಿನ ಆಫೀಸ್ಗೆ ಹೋಗಲ್ಲ ಅಂದ್ರೂ ಅಮ್ಮ ನನ್ನನ್ನು ಬಿಡಲ್ಲ. ಅಂಥದ್ರಲ್ಲಿ ನಿನ್ನನ್ನು ಬಿಟ್ಬಿಡ್ತಾರಾ? ನೀನೀಗ ಭೂತ ಅಲ್ವಾ? ಹೇಗಾದರೂ ಅಮ್ಮನ ಟೀಲ್ ಮಾಡಿ ಹೆಂಗಾದರೂ ಮ್ಯಾನೇಜ್ ಮಾಡಿ ಕೆಲಸ ಮಾಡ್ಬಿಡು. ಹಾಂ, ಹೊಳಿತಾ ಏನು? ನಾನೀಗ ಬಿಳಿ ಭೂತ. ಸ್ಕೂಲಿಗೆ ಕಳ್ಸಿದ್ರೆ ಮಕ್ಕಳಿಂದ ಹೆದರ್ಸ್ಬಿಡ್ತೀನಿ. ಆಮೇಲೆ ನೀನು ಅಷ್ಟೇ. ಯಾರು ಇಲ್ಲ. ಪ್ಲೀಸ್ ಬೇಗ ಬಾಪ್ಪ, ಪ್ಲೀಸ್ ಅಪ್ಪ. ಬನ್ನಿ 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 ಹಾಂ ಬನ್ನಿ ಬನ್ನಿ ಬನ್ನಿ. ನೋಡಿ ಇದು ಇದೆಯಲ್ಲ, ಇದು ಒಂದು ದೊಡ್ಡ ರೂಮು. ಅದೊಂದು ಈ ರೂಮ್ ತುಂಬ ಚೆನ್ನಾಗಿದೆ ಅಲ್ವಾ? ನಾವು ಈ ರೂಮ್ ಇಟ್ಕೊಂಡ್ಬಿಡಣ್ವಾ? ನಿಧಾನ ಮಾತಾಡಿ, ಅಣ್ಣಾದ್ರಿಗೆ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಅಯ್ಯ, ನೀವು ಈ ರೂಮಲ್ಲೇ ಇರ್ತೀರಾ? ನಮ್ಮ ಮಮ್ಮಿ ಡ್ಯಾಡಿ ಈ ರೂಮಲ್ಲೇ ಇರ್ತಾರೆ. ಬನ್ನಿ, ಇನ್ನೊಂದು ರೂಮ್ ತೋರಿಸ್ಬಿಡ್ತೀನಿ. ಬನ್ನಿ ಬನ್ನಿ, ಚಿಕ್ಕಪ್ಪ ರೂಮ್ ತೋರಿಸ್ತೀನಿ. ಮನೆ ಅಂತೂ ತುಂಬ ಅನುಕೂಲವಾಗಿದೆ, ರೂಮ್ಗಳು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು ರೀ. ಮುಗಿದೋಯ್ತು, ಅಲ್ಲಿಗೆಲ್ಲವೂ ಮುಗಿದೋಯ್ತು. ನೋಡಿ, ಹೆಣ್ಣು ಮಕ್ಳಿಗೆ ಇಷ್ಟ ಆಗಿದೆ ಅಂದರೆ ಎಲ್ರಿಗೂ ಇಷ್ಟ ಆದಂಗೆ ಆಡೇ ಇದೆಯಲ್ಲ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಂತ. ಅದು ನೋಡಿ ಸಾ, ಹೆಣ್ಣು ಮಕ್ಕಳು ಮನ್ಸು ಮಾಡಿದ್ರೆ ಜೀವನನೇ ಚೇಂಜ್ ಮಾಡ್ತಾರಂತೆ. ಇನ್ನು ಮನೆ ಚೇಂಜ್ ಮಾಡದೇ ಇರ್ತಾರ? ನಿಮ್ಮ ಮನೆಯವ್ರಿಗೆ ಇದು ಒಪ್ಪಿಗೆ ಆಗಿದೆ ಅಂದರೆ ಇನ್ಯಾಕೆ ತಡ? ಮಾತುಕತೆ ಕೊಡು ತಗೊಳ್ಳೋದೆಲ್ಲ ಮುಗಿಸ್ಬಿಡೋಣ. ಏನ್ರಿ ಮಹಾಬಲ್ಲ ನೀವು? ಒಂದು ಪೂರ್ತಿ ಮನೆ ತೋರಿಸಿ ಆಮೇಲೆ ಇದೆಲ್ಲ ಮಾತಾಡೋಣ. ಪೂರ್ತಿ ನೋಡ್ಬಿಡ್ತೀರ ಒಂದ್ಸಲ, ಅದಕ್ಕೇನಂತೆ, ನಾನು ಇರೋದೇ ಅದಕ್ಕಲ್ವಾ? ಬನ್ನಿ 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 ಬನ್ನಿ. ಇದೇನು ಚಿಕ್ಕಪ್ಪನ ರೂಮು? ನಾನು ಒಂದೊಂದು ದಿವಸ ನನ್ನ ಚಿಕ್ಕಪ್ಪನ ಜೊತೆ ಮಲಗ್ಬಿಡ್ತಿದ್ದೆ. ಅಮ್ಮ ಒಂದು ದಿವಸ ಸ್ಕೂಲಿಗೆ ಹೋಗು ಅಂದಾಗ ಹೊರಟಾಗಿ ಸಿಗ್ದಲ್ಲಿ ಬಂದು ಬಚ್ಚಿಟ್ಕೊಂತಿದ್ದೆ. ಒಂದು ದಿವಸ ಇಲ್ಲಿ ಏನು ಮಾಡಿದೆ ಗೊತ್ತಾ? ಅಣ್ಣ, ಅದಕ್ಕೆ ಎಲ್ಲ ಬೇಗ ಬನ್ನಿ, ನಮ್ಮ ಮನೆ ಒಂದು ದೊಡ್ಡ ಭೂತ ಬಂದಿದೆ. ನೋಡಿ ನೋಡಿ, ನಮ್ಮನೆ ಭೂತನ.
ಇವಳು ವೇಷನ ಹೀಗೆ ಈ ಥರ ಮಸಿ ಬೆಳ್ಕೊಂಡು ಆ ಕಡೆ ಈ ಕಡೆ ಹೋದವರಿಗೆಲ್ಲ ಹೆದರ್ಸ್ತಾ ಇರ್ತಾಳೆ ಭೂತ ಭೂತ ಅಂತ. ಪುಟ್ಟ ಯಾಕೆ ಹೀಗೆ ಮುಖಕ್ಕೆಲ್ಲ ಮೆತ್ಕೊಂಡಿದ್ಯಾ? ನಾನು ಭೂತ ಆಗಿದ್ದೀನಿ.